ಏನಿದು ಈ ಕಾರ್ನರಲ್ಲಿ ಹೊಸದಾಗಿ ಏನೋ ಕಾನ್ಸೆಪ್ಟ್ ಮಾಡಿದ್ದೀರಾ? ಇಲ್ಲಿ ಬಂದ್ಬಿಟ್ಟು ಕೆಫಿಟನ್ ಏರಿಯಾ ಬರುತ್ತೆ, ಮತ್ತು ಮೇಲ್ ಆ್ಯಂಡ್ ಫೀಮೇಲ್ಗೆ ವಾಶ್ರೂಮ್ಸ್ ಓ ಸಪ್ರೇಟು. ಓಕೆ, ಎಲ್ಲ ಲೇಔಟಲ್ಲಿ ಆ ಥರ ಸಪ್ರೇಟಾಗಿ ಕೊಟ್ಟೇ ಇರಲ್ಲ. ಹೌದು. ಇಲ್ಲಿ ಯಾಕೆ ನಾವು ಕೆಫಿಟನ್ ಏರಿಯಾ ಮಾಡಿದ್ದೀವಿ ಅಂತಂದರೆ, ನೀವು ಇಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿರ್ತೀರ, ಸೈಟ್ನ ಪರ್ಚೇಸ್ ಮಾಡಿರ್ತೀರ, ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ನಿಮ್ಮ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದನ್ನ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ವಿಸಿಟ್ ಮಾಡ್ತಾರೆ. ಸೊ ನೀವು ಕೋಲಾರ್ಗೆ ನರಸಾಪುರಗೆ ವಿಸಿಟ್ ಮಾಡೋಂಗಿಲ್ಲ. ಇಲ್ಲೇ ಕೆಫಿಟನ್ ಏರಿಯಾ ಇರುತ್ತೆ, ನಿಮ್ಗೆ ಏನು ಬೇಕೋ ಬಂದು ಇಲ್ಲೇ ವಿಸಿಟ್ ಮಾಡಿ ತಿನ್ನಿ, ಕಾಫಿ ಟೀ ಕುಡಿಕೊಂಡು ಇಲ್ಲೇ ಇರ್ಬೋದು. ಅಷ್ಟು ಫೆಸಿಲಿಟೀಸ್ ಕೊಟ್ಟಿದ್ದೀರಾ. ಓಕೆ, ಈ ಕಡೆ ಏನು ಬರುತ್ತೆ? ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟಲ್ಲಿ ಇದ್ದೀವಿ ಇವಾಗ. ಸೊ ಗೋಲ್ಡನ್ ಹಿಲ್ಸ್ ಪ್ರಾಜೆಕ್ಟಲ್ಲಿ ನಾರ್ತ್ ಈಸ್ಟಲ್ಲಿ ಇದ್ದೀವಿ ಇವಾಗ. ಈ ನಾರ್ತ್ ಈಸ್ಟಲ್ಲಿ ಏನಂತಂದರೆ, ನಾವು ಈ ಪ್ರಾಜೆಕ್ಟ್ ಎಲ್ಲ ಡೆವಲಪ್ಮೆಂಟ್ ಮಾಡಿರೋದು ವಾಸ್ತು ಪ್ರಕಾರ. ಸೊ ವಾಸ್ತು ಪ್ರಕಾರ ನಾರ್ತ್ ಈಸ್ಟಲ್ಲಿ ನೀರು ಇರಬೇಕು ಅಂತ ಹೇಳ್ಬಿಟ್ಟು ಇರ್ತಾರೆ. ಸೊ ನಾವು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನ ಪ್ಲ್ಯಾನ್ ಮಾಡಿದ್ದೀವಿ. ಈಶಾನ್ಯ ಭಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ನ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಮೋರ್ ಓವರ್, ನಿಮಗೆ ಡೌಟ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀರಾ, ನಮ್ಮ ಮಕ್ಳು ಇಲ್ಲಿ ಆಟ ಆಡ್ತಾ ಇರ್ತಾರೆ, ಬರ್ತಾರೆ, ಇನ್ ಕೇಸ್ ಏನಾದರೂ ಆಯ್ತಂದರೆ ಯಾರು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ ಇರ್ಬೋದು. ನಾವು ಏನು ಮಾಡ್ತೀವಿ ಅಂತಂದರೆ, ಈ ಸ್ವಿಮ್ಮಿಂಗ್ ಪೂಲ್ಗೆ ಫೆನ್ಸಿಂಗ್ ಹಾಕ್ತೀವಿ. ಫೆನ್ಸಿಂಗ್ ಆಗಿಬಿಟ್ಟು ಇಲ್ಲಿ ಒಂದು ಸೆಕ್ಯೂರಿಟಿಯನ್ನು ಇಡ್ತೀವಿ. ಇನ್ ಕೇಸ್ ಯಾರೇ ಮಕ್ಕಳಿದ್ರು ಕೂಡ ಅವ್ರು ಇಂಡಿವಿಜುವಲ್ ಆಗಿ ಹೋಗೋಂಗಿಲ್ಲ, ಪೇರೆಂಟ್ಸ್ ಜೊತೆ ಹೋಗಬೇಕು. ಆ್ಯಂಡ್ ಸೆಕ್ಯೂರಿಟಿ ಹತ್ರ ಒಂದು ಬುಕ್ ಇರುತ್ತೆ, ಆ ಬುಕ್ಕಲ್ಲಿ ಎಂಟ್ರಿ ಮಾಡಿಬಿಟ್ಟು ಹೋಗಬೇಕು, ಬರೋವಾಗ ಎಕ್ಸಿಟ್ ಮಾಡೋವಾಗ ಎಂಟ್ರಿ ಮಾಡಿಬಿಟ್ಟು ಬರಬೇಕು.